ಕನ್ನಡ ಕಥಾಪ್ರೇಮಿಗಳಿಗೆ ನನ್ನ ನಮಸ್ಕಾರಗಳು. ಎಲ್ರೂ ಕ್ಷೇಮವಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ತಮ್ಮ ಜೀವನದಲ್ಲಿ ನಡೆದ ಅಮ್ಮ ಮಗನ ಕಥೆಯನ್ನ ಅದ್ಭುತವಾಗಿ ಬರೆದಿದ್ದಾರೆ. ಬನ್ನಿ ಎಳೆಯಾಗಿ ಪೂರ್ತಿ ಕಥೆಯನ್ನ ಓದ್ತಾ ಹೋಗೋಣ. ನನ್ನ ಹೆಸರು ಸಾಗರ್, ವಯಸ್ಸು 25. ಮನೆಯಲ್ಲಿ ಅಮ್ಮ ಮೀನಾಕ್ಷಿ ಮತ್ತು ನಾನು ವಾಸಿಸ್ತೇವೆ. ನನ್ನ ಅಮ್ಮ ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದಾರೆ ಮತ್ತು ನನ್ನ ಅಪ್ಪ ದುಬೈನ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ನನ್ನ ಅಕ್ಕ ಅದಿತಿ ಈಗ ಡಾಕ್ಟರ್ ವೃತ್ತಿ ಮಾಡುತ್ತಿದ್ದಾಳೆ. ಬನ್ನಿ ನಮ್ಮ ಕಥೆಯ ಮುಖ್ಯ ವಿಷಯಕ್ಕೆ ಬರೋಣ. ಒಂದು ದಿನ ಸಂಜೆ ನನ್ನ ಅಮ್ಮನ ಆತ್ಮೀಯ ಗೆಳತಿ ರೇಖಾ ಆಂಟಿ ನಮ್ಮ ಮನೆಗೆ ಬಂದಿದ್ರು. ಅವರು ನನ್ನನ್ನು ನೋಡಿ, ಹಾಯ್ ಸಾಗರ್, ಹೇಗಿದ್ಯಾ? ತುಂಬಾ ದೊಡ್ಡವನಾಗಿದ್ಯಾ? ಆಯ್ತು, ಇನ್ನೇನು ನಿನ್ನ ಮದ್ವೆ ಮಾಡೋದೆ ಎಂದು ಹೇಳಿದ್ರು. ಆ ಸಮಯದಲ್ಲಿ ನಾನು ಶಾರ್ಟ್ ಮತ್ತು ಟೀ ಶರ್ಟ್ ಧರಿಸಿ ಕ್ರಿಕೆಟ್ ಆಡಲು ಮೈದಾನದ ಕಡೆಗೆ ಹೊರಟಿದ್ದೆ. ರೇಖಾ ಆಂಟಿ ನನ್ನ ಅಮ್ಮನ ಗೆಳತಿ ಮತ್ತು ಅವರು ಕೂಡ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದರು. ಆಂಟಿಗೆ ಈಗ 35ರ ಆಸುಪಾಸು ವಯಸ್ಸು. ನೋಡಲು ತುಂಬಾ ಸುಂದರವಾಗಿದ್ದಾಳು. ನಾನು ಕೊಂಚ ಕೋಪದಿಂದ, ಆಂಟಿ, ನನಗೆ ಮದ್ವೆಯದೆಲ್ಲ ಇಷ್ಟ ಇಲ್ಲ ಎಂದಾಗ ಅವಳು, ಯಾಕೋ ಬಂಗಾರು ಎಂದು ಕೇಳಿದ್ಲು. ಈಗಿನ ಕಾಲದಲ್ಲಿ ನಿಮ್ಮಂತಹ ಮೃದು ಮನಸ್ಸಿನ ಮತ್ತು ನಿಮ್ಮಷ್ಟು ಸುಂದರವಾದ ಹುಡುಗಿಯರು ಸಿಗೋದೇ ಇಲ್ಲ. ನಿಮ್ಮಂತೆ ಸಂಸ್ಕೃತಿ ಇರುವ ಹುಡುಗಿಯರು ಬೇಕು ಎಂದು ಹೇಳಿದಾಗ ಅವಳು ನಾಚಿ ನಗುತ್ತಾ, ನೀನು ತುಂಬಾ ಬುದ್ಧಿವಂತ ಕಣಪ್ಪ ಎಂದು ಹಾಗೇ ಕೈಯಲ್ಲಿಂದ ಕಾಫಿ ಲೋಟದಿಂದ ಕಾಫಿಯನ್ನು ಹೀರಿದ್ರು. ನಾನು, ಸರಿ ಆಂಟಿ, ಬರ್ತೀನಿ ಎಂದು ಮೂಲೆಯಲ್ಲಿದ್ದ ನನ್ನ ಬ್ಯಾಟನ್ನು ತೆಗೆದುಕೊಂಡು ಮೈದಾನಕ್ಕೆ ಬಂದೆ. ಆದರೆ ಮಳೆ ಬರುತ್ತೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಕ್ರಿಕೆಟ್ ಆಡಲು ಮೈದಾನಕ್ಕೆ ಬರ್ಲೇ ಇಲ್ಲ. ನಾನು ಸಪ್ಪೆ ಮುಖ ಮಾಡಿ ಮನೆಗೆ ಬಂದಾಗ ರೇಖಾಂಟಿ ತಮ್ಮ ಮನೆಗೆ ಹೊರಟಿದ್ರು. ನಾನು ಬಂದದ್ದು ನೋಡಿದ ನನ್ನಮ್ಮ, ಅಯ್ಯೋ, ಸಾಗರ್ ಬಂದ ನೋಡು, ನಿನ್ನನ್ನು ಡ್ರಾಪ್ ಮಾಡ್ತಾನೆ ಎಂದು ನನ್ನಮ್ಮ ಅವರಿಗೆ ಹೇಳಿದ್ರು. ನಾನು ನನ್ನ ಬ್ಯಾಟನ್ನು ಸ್ಕೂಟಿಯಿಂದ ಮನೆಯ ಮೂಲೆಯಲ್ಲಿ ಇಟ್ಟು ಆಂಟಿಯನ್ನು ಕೂರಿಸಿಕೊಂಡು ಅವರ ಮನೆಗೆ ಹೊರಟೆ. ಅವರ ಮನೆ ನಮ್ಮ ಮನೆಯಿಂದ 10 ಕಿಲೋಮೀಟರ್ ದೂರದಲ್ಲಿತ್ತು ಮತ್ತು ಸಿಟಿಯಿಂದ ಸ್ವಲ್ಪ ಹೊರವಲಯ ಆಗಿದ್ದರಿಂದ ಸಾಕಷ್ಟು ಸಿಗ್ನಲ್ಗಳನ್ನ ದಾಟಿಕೊಂಡು ಹೋಗ್ಬೇಕಾಗಿತ್ತು. ಅಮ್ಮನ ಹೆಲ್ಮೆಟ್ ಧರಿಸಿಕೊಂಡು ರೇಖಾ ಆಂಟಿ ಹಿಂದೆ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತಿದ್ರು. ಆಗಾಗ, ನಿಧಾನಕ್ಕೆ ಹೋಗೋ ಸಾಗರ್, ನನಗೆ ಭಯ ಆಗ್ತಾ ಇದೆ ಎಂದು ಹೇಳ್ತಿದ್ರು. ಆದ್ರೆ ಇಲ್ಲ ಆಂಟಿ, ಮಳೆ ಬರುವ ಸಂಭವವಿದೆ, ಬೇಗ ಹೋಗೋಣ ಎನ್ನುತ್ತಾ ನಾನು ಸ್ಕೂಟಿಯನ್ನು ವೇಗವಾಗಿ ಚಲಾಯಿಸ್ತಿದ್ದೆ. ತಗ್ಗುಗಳು ಗುಂಡಿಗರು ಬಂದಾಗ ಬ್ರೇಕ್ ಹಾಕ್ತಿದ್ದೆ. ಆಗ ಅವರು ಮುಂದಕ್ಕೆ ಬಂದು ಮುಗುಳು ನಗುತ್ತಿರುವುದು ಕನ್ನಡಿಯಲ್ಲಿ ಕಾಣ್ತಿತ್ತು. ಆದ್ರೆ ಮಳೆರಾಯ ತನ್ನ ಆರ್ಭಟವನ್ನು ತೋರಿಯೇ ಬಿಟ್ಟ. ಕ್ಷಣದಲ್ಲಿ ನಾನು ಆ ರಭಸವಾದ ಮಳೆಗೆ ನೆಂದ್ಬಿಟ್ಟೆ. ನನ್ನ ಹೆಲ್ಮೆಟ್ನ ಗ್ಲಾಸ್ ಮೇಲೆ ಬಿದ್ದ ನೀರನ್ನು ಒರೆಸಿಕೊಳ್ಳುತ್ತಾ ಹಾಗೋ ಹೀಗೋ ಮಾಡಿ ಆಂಟಿಯ ಮನೆ ತಲುಪಿದೆ. ಆಂಟಿ ಸ್ಕೂಟಿಯಿಂದ ಇಳಿದ ತಕ್ಷಣ ತಮ್ಮ ಮನೆಯ ಬೀಗವನ್ನು ತೆಗೆದು ನನ್ನನ್ನು ಒಳಗೆ ಕರೆದರು. ನಾನು ಒಳಗೆ ಹೋಗಿ ಕುರ್ಚಿಯ ಮೇಲೆ ಕುಳಿತುಕೊಂಡೆ. ಆಗ ಅವರು ತಮ್ಮ ಮುಖವನ್ನು ಒರೆಸಿಕೊಳ್ಳುತ್ತಾ, ನನಗೆ ಒಂದು ಟವಲ್ ಕುಟ್ಟು ಕೈ ಮತ್ತು ಮುಖ ಒರೆಸಿಕೋ ಎಂದ್ರು. ನಾನು ಹೆಲ್ಮೆಟ್ ಹಾಕಿದ ಕಾರಣ ತಲೆ ಕೂದಲು ಒದ್ದೆಯಾಗಿರ್ಲಿಲ್ಲ, ಆದ್ರೆ ಅಂಗಿ ಮಾತ್ರ ಒದ್ದೆಯಾಗಿತ್ತು. ಅದನ್ನು ನೋಡಿದ ಅವರು, ನನ್ನ ಅಂಗಿಯನ್ನು ತೆಗೆದು ಫ್ಯಾನ್ಗೆ ಹಾಕ್ತೇನೆ, ಕೊಡು ಎಂದ್ರು. ನಾನು ಬೇಡ ಆಂಟಿ, ಪರವಾಗಿಲ್ಲ ಎಂದು ಹೇಳಿದೆ. ಜೋರಾದ ಮಳೆ ಬರುತ್ತಿತ್ತು. ಆಗ ನನ್ನ ಮೊಬೈಲ್ ರಿಂಗ್ ಆದ ಸದ್ದು ಕೇಳಿಸಿತು. ಯಾರು ಎಂದು ನೋಡಿದಾಗ ಅದು ನನ್ನಮ್ಮನ ಕರೆಯಾಗಿತ್ತು. ಮಳೆ ಜಾಸ್ತಿಯಾಗಿದೆ ಅಮ್ಮ, ಮಳೆ ನಿಂತ ಮೇಲೆ ಮನೆಗೆ ಬರ್ತೀನಿ ಎಂದು ಹೇಳಿದೆ. ನಂತರ ನಾನು ಸೋಫಾದಲ್ಲಿ ಕುಳಿತು ಆಂಟಿಯ ಜೊತೆ ಮಾತಾಡುತ್ತಿದ್ದೆ. ಆಂಟಿ ತಮ್ಮ ಮನೆಯಲ್ಲಿ ಒಂಟಿಯಾಗಿ ವಾಸಿಸ್ತಾರೆ ಮತ್ತು ಅವರಿಗೆ ಇನ್ನೂ ಮದುವೆ ಆಗಿಲ್ಲ. ಅವರು ಮದುವೆಯಾಗದೇ ಇರುವುದಕ್ಕೆ ಬಲವಾದ ಕಾರಣವೊಂದಿದೆ. ಕಾಲೇಜ್ನಲ್ಲಿ ಒಬ್ಬ ಹುಡುಗನನ್ನು ಪ್ರೀತಿಸಿ ಆತ ಕೈಕೊಟ್ಟು ಹೋದ ನಂತರ ಮತ್ತೊಂದು ಮದುವೆಯಾಗುವ ಮನಸ್ಸನ್ನೇ ಮಾಡಲಿಲ್ಲ. ನಂತರ 30 ವಯಸ್ಸು ಕಳೆದಾಗ ಮದುವೆಯಾಗಬೇಕೆಂದು ಹುಡುಗನನ್ನು ಹುಡುಕಲು ಆರಂಭಿಸಿದ್ರು. ಆದ್ರೆ ಬರುವ ಗಂಡುಗಳು ಹೆಂಡತಿಯಾಗಲಿದ್ದ ವಿಧುರರು ಅಥವಾ ವಯಸ್ಸಾದ ವ್ಯಕ್ತಿಗಳಾಗಿರುತ್ತಿದ್ರು. ಈ ವಿಷಯ ನನಗೆ ಹೇಗೆ ತಿಳಿಯಿತು ಎಂದರೆ, ನನ್ನ ಅಕ್ಕ ಮದ್ವೆ ಎಂದಾಕ್ಷಣ ಬೇಡ ಎಂದು ಮುಂದಕ್ಕೆ ಹೂಡುತ್ತಾಳೆ. ಆಗ ನನ್ನ ಅಮ್ಮ, ರೇಖಾಂಟಿ ಕೂಡ ಹೀಗೆ ಹೇಳಿ ಮನೆಯಲ್ಲಿ ಕುಳಿತಿದ್ದಾಳೆ ಎಂದು ಅವಳ ಹಿಂಪಾದ ಕಥೆಯನ್ನ ಹೇಳ್ತಾರೆ. ಇನ್ನು ಸಮಯವಾಗುತ್ತಾ ಇತ್ತು, ಆದ್ರೆ ಹೊರಗೆ ಮಳೆ ನಿಲ್ತಾ ಇರ್ಲಿಲ್ಲ. ಆದ್ರೆ ರೇಖಾ ಆಂಟಿ ಮಾತ್ರ ತಾವು ಮಾಡಿದ ಜಾಮೂನ್ ಕೊಟ್ಟು ನನಗೆ ಅತಿಥಿ ಸತ್ಕಾರ ಮಾಡಿದ್ರು. ನಂತರ ಸಮಯ ರಾತ್ರಿ 9 ಗಂಟೆಯಾದರೂ ಮಳೆ ನಿಲ್ಲದಾಗಿತ್ತು. ರೇಖಾಂಟಿ ಕೆಲವು ನಿಮಿಷ ತಮ್ಮ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡರು. ನನಗೆ ಯಾಕೋ ಗೊತ್ತಿರಲಿಲ್ಲ, ನಮ್ಮ ನಾಯಕ ರವಿಚಂದ್ರನ್ ಅವರ ಹಾಡುಗಳು ನೆನಪಿಗೆ ಬರತೊಡಗಿದವು. ಆದ್ರೆ ಅದೆಲ್ಲ ನನ್ನ ಮನಸ್ಸು ಸರಿಯಾದ ಕಡೆಗೆ ಹೋಗುತ್ತಿತ್ತು. ನಂತರ ಆಂಟಿ ನೈಟಿಯಲ್ಲಿ ಹೊರಗೆ ಬಂದರು ಮತ್ತವರು ಹೇಳಿದ ಒಂದು ಮಾತು ಕೇಳಿ ನನಗೆ ದಂಗಾಗಿ ಹೋಯಿತು. ಯಾಕೆಂದ್ರೆ ಅವರು, ಇವತ್ತು ಮಳೆ ನಿಲ್ಲುವ ರೀತಿ ಇಲ್ಲ, ನೀನು ಇವತ್ತು ಇಲ್ಲಿ ಉಳಿದುಕೋ, ನಾಳೆ ರವಿವಾರ, ನನಗೂ ರಜೆ ಇದೆ, ಇವತ್ತು ಒಂದು ಇಂಗ್ಲಿಷ್ ಹಾರರ್ ಸಿನಿಮಾ ನೋಡಿ ಎಂಜಾಯ್ ಮಾಡೋಣ ಎಂದರು. ನಾನು, ಅಯ್ಯೋ ಆಂಟಿ, ನನಗೆ ನನ್ನ ಕೋಣೆ ಬಿಟ್ರೆ ಬೇರೆಲ್ಲೂ ನಿದ್ದೆಯೇ ಬರಲ್ಲ ಮತ್ತು ಹಾರರ್ ಸಿನಿಮಾ ಅಂದ್ರೆ ತುಂಬಾ ಭಯ
ಭಯ ಎಂದು ಹೇಳಿದೆ. ಆಗ ಅವರು, ಇಲ್ಲಿ ನಾನಿದ್ದೇನಲ್ಲ ಸಾಗರ್, ನಿನಗೆ ಖಂಡಿತ ನಿದ್ದೆ ಬಂದೇ ಬರುತ್ತೆ ಎಂದು ಟಿವಿಯಲ್ಲಿ ಇಂಗ್ಲಿಷ್ ಮೂವಿ ಹಾಕಿದರು. ನಾನು ಕನ್ನಡ ಮೂವಿ ಮಾತ್ರ ನೋಡ್ತೀನಿ ಆಂಟಿ. ನನಗೆ ಇಂಗ್ಲಿಷ್ ಮೂವಿ ಅಂದ್ರೆ ತುಂಬಾ ಭಯ ಮತ್ತು ನಾನು ಹಾರರ್ ಮೂವಿ ಅಂದ್ರೆ ನನಗೆ ನಿಜವಾಗಿಯೂ ಭಯ ಆಗುತ್ತೆ ಎಂದು ಹೇಳಿದಾಗ ಅವರು, ಅಯ್ಯೋ ಸಾಗರ್, ನಾನಿರುವಾಗ ನಿನಗೇಕೆ ಭಯ ಎಂದು ನನ್ನ ಪಕ್ಕದಲ್ಲಿ ಸೋಫಾದ ಮೇಲೆ ಕುಳಿತುಕೊಂಡರು. ನಂತರ ಸಿನಿಮಾದಲ್ಲಿ ಬಂದ ಒಂದು ಹಾರರ್ ಸೀನ್ ನೋಡಿ ನನಗೆ ಭಯವಾಗಿ ನಾನು ಆಂಟಿ ಎಂದು ಕೂಗಿದಾಗ ಅವರು ಜೋರಾಗಿ ನಗುತ್ತಾ ಇಷ್ಟಕ್ಕೆಲ್ಲ ಭಯ ಪಡ್ತಾರಾ ಎಂದು ನನ್ನನ್ನು ಅಪ್ಪಿಕೊಂಡು ಬೆನ್ನು ತಟ್ಟಿ ಸಮಾಧಾನ ಮಾಡಿದರು. ನಾನು ಅದೇ ರೀತಿಯಲ್ಲಿ ಹಾಗೆ ಕುಳಿತು, ಮೂವಿ ನೋಡಿದ್ದು ಸಾಕು ಆಂಟಿ, ನಾನು ಮನೆಗೆ ಹೋಗ್ತೇನೆ ಎಂದು ಹೇಳಿದ್ದೆ. ಆಗ ಅವರು, ಬೇಡ, ನೀನು ಮೊದಲೇ ತುಂಬಾ ಭಯ ಪಡ್ತೀಯಾ, ಇನ್ನು ಒಬ್ಬನೇ ಹೇಗೆ ಮನೆಗೆ ಹೋಗ್ತೀಯಾ, ಬೆಳಿಗ್ಗೆ ಹೋಗುವಂತೆ ಎಂದು ಹೇಳಿದರು. ನಾನು, ಪರವಾಗಿಲ್ಲ, ಏನು ತೊಂದರೆ ಆಗಲ್ಲ ಎಂದು ಹೇಳಿದಾಗ ಅವರ ಮುಖ ಸಪ್ಪಗಾಯಿತು ಮತ್ತು ಸರಿ, ನಿಧಾನಕ್ಕೆ ಹೋಗು, ಹೋದ ನಂತರ ಒಂದು ಕರೆ ಮಾಡು ಎಂದು ಹೇಳಿದರು. ನಂತರ ನಾನು ಅಲ್ಲಿಂದ ಎದ್ದು ಹೊರಗೆ ಬಂದು ನೋಡಿದೆ, ಸ್ವಲ್ಪ ಮಳೆ ಕೂಡ ಕಡಿಮೆಯಾಗಿತ್ತು. ಆಂಟಿ ಹಾಕಿದ್ದ ಹೆಲ್ಮೆಟ್ ಡಿಕ್ಕಿಯಲ್ಲಿ ಇಟ್ಟು ನಾನು ಹೆಲ್ಮೆಟ್ ಧರಿಸಿ ಗಾಡಿಯನ್ನು ಆರಂಭಿಸಿದೆ. ಮನೆಗೆ ಬರಲು ಸಮಯ ರಾತ್ರಿ 11 ಗಂಟೆ ಆಯಿತು. ಅಮ್ಮ ಬಾಗಿಲು ತೆರೆದು, ಯಾಕೋ ನೆಂದುಕೊಂಡು ಬಂದಿದೀಯಾ, ಅಲ್ಲೇ ಇದ್ದು ಬೆಳಿಗ್ಗೆ ಬರಬಹುದಿತ್ತಲ್ವಾ ಎಂದು ಕೇಳಿದರು. ನಾನು, ಇಲ್ಲ ಅಮ್ಮ, ಮನೇಲಿ ನೀನೊಬ್ಳೇ ಇರ್ತೀಯಾ, ಅಟ್ಲೀಸ್ಟ್ ಅಕ್ಕ ಇಲ್ಲಿ ಇದ್ದಿದ್ರೆ ನಾನು ಬೆಳಿಗ್ಗೆ ಬರಬಹುದಿತ್ತು ಎಂದು ಹೇಳಿ ನನ್ನ ಕೋಣೆಗೆ ಹೋಗಿ ಮಳೆಯಲ್ಲಿ ನೆನೆದ ಬಟ್ಟೆ ಬದಲಿಸಿದೆ. ನಂತರ ನನ್ನಮ್ಮ ಊಟ ಮಾಡು ಎಂದರು. ಆದರೆ ನಾನು ರೇಖಾಂಟಿಯ ಮನೆಯಲ್ಲಿ ಊಟ ಮುಗಿಸಿಕೊಂಡೇ ಬಂದಿದ್ದೆ. ನಂತರ ನನ್ನ ಮೊಬೈಲ್ ಚಾರ್ಜಿಂಗ್ಗೆ ಹಾಕಿ ಅಮ್ಮನ ಮೊಬೈಲ್ನಿಂದ ರೇಖಾ ಆಂಟಿಗೆ ಕರೆ ಮಾಡಿ ರೀಚ್ ಆದ ವಿಷಯ ತಿಳಿಸಿ ಗುಡ್ ನೈಟ್ ಹೇಳಿದೆ. ಆದರೆ ನಾನು ನಿದ್ದೆ ಬಾರದೆ ಮೊಬೈಲ್ನಲ್ಲಿ ದೇವರ ಸಿನಿಮಾ ನೋಡುತ್ತಾ ಮಲಗಿದ್ದೆ. ಸಮಯ 12 ಗಂಟೆ. ಇದ್ದಕ್ಕಿದ್ದಂತೆ ಅಮ್ಮ ಕೋಣೆಯ ಬಾಗಿಲು ಬಾರಿಸಿದರು. ರೇಖಾ ಆಂಟಿಗೆ ಏನೋ ಆಗಿದೆ ಎಂದು ಗಾಬರಿಯಿಂದ ಹೇಳಿದರು. ಅಮ್ಮನ ಕೈಯಲ್ಲಿನ ಫೋನ್ ತೆಗೆದುಕೊಂಡು, ಹಲೋ ಆಂಟಿ ಎಂದು ಕೇಳಿದಾಗ ಅವರು ದೀರ್ಘವಾಗಿ ಉಸಿರಾಡುತ್ತಿದ್ದರು. ನಾನು ಏನಾಯ್ತು ಎಂದು ಗಾಬರಿಯಿಂದ ಕೇಳಿದೆ. ಅವರು ಯಾಕೋ ಎದೆ ನೋವು ಎಂದು ನಿಧಾನಕ್ಕೆ ಹೇಳಿದರು. ಅಮ್ಮ ಮತ್ತು ನಾನು ಒಂದು ಕ್ಷಣವೂ ಯೋಚಿಸದೆ ತಕ್ಷಣ ಅಲ್ಲಿಗೆ ಬಂದೆವು. ನಂತರ ಬಾಗಿಲು ತೆರೆದು ಒಳಗೆ ಹೋದಾಗ ಆಂಟಿ ಸೋಫಾದ ಮೇಲೆ ಕುಳಿತಿದ್ದಳು, ಮುಖವೆಲ್ಲ ಬೆವರಿತ್ತು. ನಾನು ತಕ್ಷಣ ಅವಳನ್ನು ಎತ್ತಿಕೊಂಡು ಬಂದು ಸ್ಕೂಟಿಯಲ್ಲಿ ಕೂರಿಸಿದೆ. ಹತ್ತಿರದಲ್ಲೇ ಇದ್ದ ಆಸ್ಪತ್ರೆಗೆ ಹೋದಾಗ ವೈದ್ಯರು, ಚಿಕ್ಕ ಹೃದಯಾಘಾತ, ಇವತ್ತು ಇಲ್ಲಿಯೇ ಇರಿ ಎಂದು ಹೇಳಿದರು. ನಂತರ ಬೇಗ ಬಂದಿದ್ದೀರಿ, ಯಾವ ತೊಂದರೆಯೂ ಇಲ್ಲವೆಂದು ಹೇಳಿದರು. ಆ ರಾತ್ರಿ ಅಲ್ಲಿಯೇ ಕಳೆಯಿತು. ಬೆಳಿಗ್ಗೆ ಮನೆಗೆ ಬಂದೆವು. ಈ ಘಟನೆಯಾದ ಬಳಿಕ ಆಂಟಿ ನನಗೆ ತುಂಬಾ ಧನ್ಯವಾದ ತಿಳಿಸಿದರು. ನನ್ನನ್ನು ತುಂಬಾ ಕೇರ್ ಮಾಡುತ್ತಿದ್ದರು. ಪ್ರತಿದಿನ ಕರೆ ಮಾಡಿ ಮಾತನಾಡುತ್ತಿದ್ದರು. ಸಂಡೇ ಬಂದರೆ ನಾನು ರೇಖಾ ಆಂಟಿಯ ಮನೆಗೆ ಹೋಗುತ್ತಿದ್ದೆ. ನಾನವರಿಗೆ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದೆ. ಅವರು ಆ ಕೆಲಸ ಮಾಡು, ಈ ಕೆಲಸ ಮಾಡು, ಕೈ ಕೆಲಸಗಳನ್ನು ಮಾಡಿ ಮುಗಿಸು ಎಂದು ಹೇಳುತ್ತಿದ್ದರು. ನಾನು ಸಂತೋಷದಿಂದ ಎಲ್ಲಾ ಕೆಲಸಗಳನ್ನು ಮುಗಿಸಿ ಅವರಿಗೆ ಸಹಾಯ ಮಾಡಿ ಮನೆಗೆ ಬರುತ್ತಿದ್ದೆ. ನಂತರ ತಮ್ಮ ಕೆಲಸಕ್ಕೆ ರಜೆ ನೀಡಿದ ರೇಖಾ ಆಂಟಿ ತಮ್ಮ ಅಜ್ಜಿಯ ಬಳಿ ಹಳ್ಳಿಗೆ ಹೊರಟು ಹೋದರು. ರೇಖಾ ಆಂಟಿ ಹೋದ ಮೇಲೆ ನಾನು ಸಂಜೆ ಕ್ರಿಕೆಟ್ ಆಡಿಕೊಂಡು ದೇವರ ಕತೆ ಓದಿಕೊಂಡು ಉಳಿದು ಬಿಟ್ಟೆ. ನಂತರ ಅಕ್ಕ ಕೆಲಸ ಬಿಟ್ಟು ಮನೆಗೆ ಬಂದ ನಂತರ ಮನೆಯಲ್ಲಿ ಅಕ್ಕನ ಜೊತೆ ಚಿಕ್ಕ ಪುಟ್ಟ ತಮಾಷೆಗಳು, ಜಗಳಗಳು, ಚೆಸ್ ಆಡುವುದು, ಕ್ಯಾರಂ ಆಡುವುದು, ಸಮಯ ಹೋಗುವುದೇ ಗೊತ್ತಿರಲಿಲ್ಲ. ಈ ಬಾರಿ ನನ್ನ ಹುಟ್ಟು ಹಬ್ಬಕ್ಕೆ ಅಮ್ಮ ನನಗೆ ಕೊಟ್ಟ ಗಿಫ್ಟ್ ಏನೆಂದು ತಿಳಿದರೆ ನೀವು ದಂಗಾಗುತ್ತೀರಿ. ಯಾಕೆಂದ್ರೆ ಅದು 2 ಲಕ್ಷದ ಬೈಕು. ಅಮ್ಮ ನನಗೆ ಒಂದು ಹೊಸ ಬೈಕನ್ನು ಗಿಫ್ಟ್ ಕೊಟ್ಟರು. ನಾನು ಅಮ್ಮನನ್ನು ಅಪ್ಪಿಕೊಂಡು ಥ್ಯಾಂಕ್ಸ್ ಹೇಳಿದೆ. ನಂತರ ನಾನು ಕಾಲೇಜಿಗೆ ಹೋಗಲು ಸ್ಕೂಟಿಯಿಂದ ಬೈಕಿಗೆ ಶಿಫ್ಟ್ ಆದೆ. ಅಕ್ಕನಿಗೆ ಹತ್ತಿರದ ಆಸ್ಪತ್ರೆಯಲ್ಲಿ ಟ್ರಾನ್ಸ್ಫರ್ ಸಿಕ್ಕಿತು. ಕತೆ ಈಗ ಆರಂಭವಾಗಿದೆ. ಈ ಕತೆ ಕೇವಲ ಮೊದಲ ಭಾಗವಾಗಿದೆ. ಮುಂದಿನ ಕತೆಗೆ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.